ಸ್ನೇಹಿತರೆ ನಮಸ್ತೆ. ನನ್ನ ಹೆಸರು ರಾಘವೇಂದ್ರ ಅಂತ. ನಾವಿಲ್ಲಿ ಇವತ್ತು ನಮ್ಮ ಒಬ್ಬ ಪ್ರಗತಿಪರ ರೈತರ ತೋಟದಲ್ಲಿದ್ದೀವಿ. ಅವರ ಹೆಸರು ಮಂಜುನಾಥ್ ಅಂತ. ಈಗ ಈ ಬೆಳೆ ನಾವು ನೋಡ್ಬೋದು. ಈಗ ಇದಕ್ಕೆ 4 ತಿಂಗಳು 5 ದಿನ ತುಂಬಿದೆ. ಈಗ ನೀವು ಹಣ್ಣಿನ ಸೈಜು ಮತ್ತು ತಿರುಗಿ ಎಲೆ ಕ್ವಾಲಿಟಿ ಎಲ್ಲ ನೋಡ್ಬೋದು. ಇಲ್ಲಿ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ವಿವರಣೆಯನ್ನು ನಮ್ಮ ರೈತರು ನಿಮಗೆ ಕೊಡ್ತಾರೆ. ರೈತ ಮಿತ್ರರೇ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ವಿಜಯಪುರ ಟೌನ್, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವು ಗಿಡ ಪ್ಲ್ಯಾಂಟ್ ಮಾಡಿದ್ದು 2023 ಜನವರಿ 27ನೇ ತಾರೀಕು ಪ್ಲ್ಯಾಂಟ್ ಮಾಡಿದ್ದು. ಪೂರಾ ರಾಘವೇಂದ್ರ ಅವರ ಗೈಡೆನ್ಸಲ್ಲೇ ಮಾಡಿದ್ವಿ. ಈಗ ಇದಕ್ಕೆ 4 ತಿಂಗಳು 5 ದಿವಸ ಇದರ ವಯಸ್ಸು. ಈಗ ಹಣ್ಣು ಫಸಲಿಗೆ ಬಿಟ್ಟ ಮೇಲೆ ಆಮೇಲೆ ಇದ್ರ ಬಗ್ಗೆ ಮಾಹಿತಿ ಪೂರಾ ರಾಘವೇಂದ್ರ ಅವರಿಂದ ಸಿಕ್ತು. ಅವ್ರು ಏನು ಹೇಳಿದ್ದಾರೆ ಅದನ್ನು ಚಾಚು ತಪ್ಪದೆ ಇವಾಗವರೆಗೂ ಮಾಡ್ಕೊಂಬಂದಿದ್ದೀವಿ. ಒಂದು ಗೈಡೆನ್ಸಲ್ಲೇ ಬೆಳೀತಾ ಇದ್ದೀವಿ. ಇವ್ರ ಗೈಡೆನ್ಸಲ್ಲಿ ಆಲ್ರೆಡಿ ಒಂದು 400 ರೈತರಿಗೂ ಹೆಚ್ಚಿನ ಜನ ಇವರೊಂದು ಗೈಡೆನ್ಸಲ್ಲಿ ದಾಳಿಂಬೆ ಬೆಳೆ ಬೆಳೀತಾ ಇದ್ದಾರೆ. ಮೊದಲನೇ ಬೆಳೆಯವರು ಇದ್ದಾರೆ, 4 ಬೆಳೆ ಬೆಳೆದಿರ್ತಕ್ಕಂಥ ರೈತರು ಇದ್ದಾರೆ. ಇವಾಗವರೆಗೂ ಮತ್ತೆ ಅವರ ಗೈಡೆನ್ಸಲ್ಲೇ ಮುಂದುವರಿಬೇಕು ಅಂತ ನಾವು ಇಚ್ಛೆಪಡ್ತೀವಿ. ನಾವು ದಾಳಿಂಬೆ ಮಾಡಬೇಕಂದ್ರೆ ಸಾಮಾನ್ಯವಾಗಿ ಕೆಲವು ರೈತರು ಮಾಹಿತಿ ಇಲ್ದಲೇ ಬೆಡ್ ಮಾಡ್ದಲೇ ಹಾಗೆ ನಾಟಿ ಮಾಡಿ ಫೇಲ್ಯೂರ್ ಆಗಿರೋರು ತುಂಬ ಜನ ರೈತರಿದ್ದಾರೆ. ನಾವು ಅದೇ ಥರ ಮಾಡಬೇಕು ಅಂತಿದ್ವಿ. ಮಾಡೋದಕ್ಕೂ ಮುಂಚೆ ರಾಘವೇಂದ್ರ ಇಲ್ಲ, ನಾವು ಲೇಟ್ ಆಗಿಬಿಡುತ್ತೆ, ಬೆಡ್ ಮಾಡ್ದಲೇ ನಾವು ಡೈರೆಕ್ಟು ಪ್ಲ್ಯಾಂಟ್ ಮಾಡಿ ಆಮೇಲೆ ಬೆಡ್ ಮಾಡ್ತೀವಿ ಅಂದ್ವಿ. ಅವ್ರು ಆ ಥರ ಮಾಡಲೇಬೇಡ್ರಿ, ಫೇಲ್ಯೂರ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಆಮೇಲೆ ಇದು ಸ್ವಲ್ಪ ನೀರು ನಿಲ್ಲೋ ಜಾಗ ನಮ್ಮ ತೋಟ. ಸೊ ಹಂಗಾಗ್ಬಿಟ್ಟು ಮೊದಲೇ ನಾವು ಬೆಡ್ಡೆಲ್ಲ ರೈಸ್ ಮಾಡಿ ಒಂದು ಗಿಡಕ್ಕೆ ಕೆಮ್ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಒಂದು ಮಕ್ರಿ ಕೊಟ್ಟು, ಆಮೇಲೆ ಬೇವಿನ ಹಿಂಡಿ ಕೊಟ್ವಿ, DAP 50 ಗ್ರಾಮ್ ಕೊಟ್ವಿ. ಇಷ್ಟೆಲ್ಲ ಕೊಟ್ಟಿದ್ದಾದಮೇಲೆ ಜನವರಿ 27ನೇ ತಾರೀಕು 2023 ನಾಟಿ ಮಾಡಿದ್ವಿ. ಈಗ ಅದರ ಪ್ರತಿಫಲ ನಮ್ಗೆ ಕಾಣ್ತಾ ಇದೆ. ಬೆಡ್ ನೋಡ್ರಿ, ಅವರು ಹೆಚ್ಚು ಕಮ್ಮಿ 4 ಅಡಿ ಅಗಲ ಇದೆ, 1 ಅಡಿಗೂ ಮೇಲೆ ಹೈಟ್ ಇದೆ ಬೆಡ್ಡು. ಮಳೆ ಬಂದರೆ, ಹೆಚ್ಚಾಗಿ ಮಳೆ ಬಂತು ಅಂದರೆ ತೋಟದಲ್ಲಿ ನೀರು ನಿಲ್ಲುತ್ತೆ, ಹೊರಗಡೆ ಎಲ್ಲೂ ಹೋಗಲ್ಲ. ಸೊ ಹಂಗಾಗ್ಬಿಟ್ಟು ನೀರು ನಾವು ತೋಟದಿಂದ ಹೊರಗಡೆ ಪಂಪ್ ಮಾಡ್ತಾಯಿದ್ದೀವಿ. ಮಳೆ ಬಂತು ಅಂದರೆ ಕಂಪಲ್ಸರಿ ನೀರು ಪಂಪ್ ಮಾಡಬೇಕು ಹೊರಗಡೆ. ಆಮೇಲೆ ಬ್ಲೈಟ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ನೀರು ನಿಂತರೆ. ವೈರಲ್ ಡಿಸೀಸಸ್ಸು, ಆಮೇಲೆ ಕಾಲರ್ ರಾಟು ಈ ಥರ ಎಲ್ಲ ಬರುತ್ತೆ ಅಂತ ಮುನ್ಸೂಚನೆ ಮೊದಲೇ ಹೇಳಿದರು. ಸೊ ಹಾಗಾಗಿ ಅವ್ರು ಏನು ಹೇಳಿದ್ರು ಅದೇ ರೀತಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಬೆಡ್ ಚೆನ್ನಾಗೇ ಬಂತು, ಅಗಲನೂ ಜಾಸ್ತಿ ಬಂದಿದೆ. ಆಮೇಲೆ ಗಿಡ ನೋಡಿರಿ, ಈಗ 17 ತಿಂಗಳ ಗಿಡ. ಈಗ 17 ತಿಂಗಳ ಗಿಡದಲ್ಲಿ ನೋಡಿರಿ, ಈಗ ಫಸ್ಟ್ ಕ್ರಾಪ್ ಕಮ್ಮಿ ಅಂದ್ರೆ 100ರಿಂದ 120 ಕಾಯಿ ಆವ್ರೇಜ್ ಕೂತಿದೆ ಒಂದು ಗಿಡಕ್ಕೆ. ಫಸ್ಟ್ ಸೆಟ್ಟಿಂಗ್ ಆಗಿರ್ತಕ್ಕಂಥದ್ದು 300ರಿಂದ 400 ಗ್ರಾಮ್ವರೆಗೂ ಇದೆ. ಸೆಕೆಂಡ್ ಸೆಟ್ಟಿಂಗ್ ಬಂದಿರೋದು ಒಂದು 100ರಿಂದ 150 ಗ್ರಾಮ್ ಮೇಲ್ಪಟ್ಟಿದೆ. ಮೊದಲನೇ ಬೆಳೆ ಗಿಡ ಏನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಕ್ರಾಪ್ ಚೆನ್ನಾಗಿ ಬಂದಿದೆ. ಆಮೇಲೆ ಒಂದು ಗಿಡ ಕೆನೋಪಿ, ಅದರ ಗಿಡಕ್ಕೆ ತಕ್ಕ ಕಾಯಿ 100 ಕಾಯಿ ಮೇಲಿದೆ ಒಂದು ಗಿಡಕ್ಕೆ. ನಮ್ಮ ಸಾಕಷ್ಟು ಜನ ರೈತರದ್ದು ಏನು ಫೀಲ್ ಏನಂತಂದರೆ, ನಾಟಿ ಮಾಡಿದ್ರೆ ಫಸ್ಟ್ನೇ ಬೆಳೆಯಲ್ಲಿ ನಾವು 10 kgಗಿಂತ ಜಾಸ್ತಿ ಬೆಳೆಯೋಕ್ಕಾಗಲ್ಲ ಅಂತ. ಈ ಮಂಜುನಾಥ್ ಅವ್ರ ತೋಟದಲ್ಲಿ ಅವರು ಏನು ವ್ಯವಸಾಯ ಮಾಡಿದ್ದಾರೆ, ಇಲ್ಲಿ ಎಲ್ಲ ಎಗನೆಸ್ಟ್ ದ ಆರ್ಡ್ಸ್. ಭೂಮಿ ತುಂಬ ಲೋ ಲೈಯಿಂಗ್ ಇದೆ, ಇಲ್ಲಿ ನೀರು ನಿಲ್ತಕ್ಕಂಥ ಜಾಗ. ಎರಡನೇದು, ಇವ್ರಿಗೆ ಏನು ಜಾಗದ ಕೊರತೆ, ತುಂಬ ಕಡಿಮೆ ಜಾಗದಲ್ಲಿ ನಾಟಿ ಮಾಡಿದ್ದಾರೆ. ಇದನ್ನು ಇವರೆಲ್ಲ ಓವರ್ಕಮ್ ಮಾಡಿ ಗಿಡನ ಈ ಥರ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನೀವು ನೋಡ್ಬೋದು. ಈ 17 ತಿಂಗಳ ಗಿಡದಲ್ಲಿ ಇವತ್ತು ನಾವು 100ರಿಂದ 140 ಕಾಯಿ ನೋಡ್ಬೋದು. ಸೆಟ್ಟಿಂಗ್ ಇದರಲ್ಲಿ 3 ಸೆಟ್ಟಿಂಗ್ ಇದೆ. ಫಸ್ಟ್ ಸೆಟ್ಟಿಂಗ್ ಕಾಯಿ ಬಂದಿರೋದೆಲ್ಲ ಇವಾಗ ಈಗ ಆಲ್ಮೋಸ್ಟ್ ಈಗ 300ರಿಂದ 350 ಗ್ರಾಮು 200 ಗ್ರಾಮು ಈ ಥರ ಇದೆ ಫಸ್ಟ್ ಸೆಟ್ಟಿಂಗ್ ಕಾಯಿ. ಇದು ಹಾರ್ವೆಸ್ಟ್ ಮಾಡೋ ಸ್ಟೇಜಿಗೆ ನಮಗೆ ಇದು 500 ಗ್ರಾಮ್ ರೀಚ್ ಆಗುತ್ತೆ. ಸೆಕೆಂಡ್ ಸೆಟ್ಟಿಂಗ್ ಕಾಯಿ ಕೂಡ ನಮಗೆ 100ರಿಂದ 150 ಗ್ರಾಮ್ ಇದೆ. ನಮಗಿನ್ನು 2 ತಿಂಗಳಿಗೆ ಇದು ಹಾರ್ವೆಸ್ಟ್ ಬರುತ್ತೆ. ಇವ್ರದ್ದು ಇದಕ್ಕೆ ಸಕ್ಸಸ್ಗೆ ಮೂಲ ಮಂತ್ರ ಏನಂತಂದರೆ, ಪ್ರತಿ ತಿಂಗಳು ಇವರು 2 ಬಾರಿ ಜೀವಾಮೃತ, ಅದನ್ನು ಕಲ್ಚರ್ ಮಾಡಿ ಜೀವಾಮೃತನ ಪ್ರತಿ ತಿಂಗಳು 2 ಬಾರಿ ಗಿಡದಿಂದ 1 ಅಡಿ ದೂರದಲ್ಲಿ 10 ಕಡೆ ಇದು ಕಡೆ ಕೂಡ ಟ್ರೆಂಚಿಂಗ್ ಮಾಡಿದ್ದಾರೆ. ನೀವು ನೋಡ್ಬೋದು. ರೈಸ್ಡ್ ಬೆಡ್ ಮೆಥಡ್ ಆಫ್ ಪ್ಲ್ಯಾಂಟಿಂಗು. 4 ಅಡಿ ಅಗಲ ಇದೆ ಬೆಡ್ಡು, 1 ಅಡಿ ಹೈಟ್ ಇದೆ. ಬೆಡ್ ಮೇಲೆ ನಾಟಿ ಮಾಡಿದ್ದಾರೆ. ಮತ್ತು ತಿರುಗಿ ಕೆನೋಪಿ ಶೇಪ್ ನೋಡಿ ನೀವು. ಕೆಳಗಡೆ ಇವರು ಈಗ ಏನು ಬಂದಿರುತ್ತೆ, ಸಿಂಗಲ್ ಸ್ಟೆಮ್ಮೆ ಬಿಟ್ಕೊಂಡು ಅಲ್ಲಿಂದ ಛತ್ರಿ ಟೈಪು ಗಿಡ ಮಾಡ್ಕೊಂಡಿದ್ದಾರೆ. ಇದರಿಂದ ನೀವು ಸೆಟ್ಟಿಂಗ್ ಕೂಡ ನೋಡ್ಬೋದು, ಯಾವ ಥರ ಸ್ಟೆಮ್ ಮೇಲೆ ಸೆಟ್ಟಿಂಗ್ ಕೂತ್ಕೊಂಡಿದೆ ಅಂತ. ಎರಡನೇದು ಏನಂತಂತಂದರೆ, ಎಗನೆಸ್ಟ್ ದ ಆರ್ಡ್ಸ್ ಅಂತ ಹೇಳ್ತಾ ಇದ್ದೆ. ಇವ್ರದ್ದು ಎತ್ರಲ್ ಪ್ರೂನಿಂಗ್ ಆಗಿ ಎತ್ರಲ್ ತೊಗೊಂಡಾಗ ವೆರಿ ಹೈ ಟೆಂಪ್ರೇಚರ್ ಅಂತಂದರೆ, ಫಸ್ಟ್ ಫೀಮೇಲ್ ಫ್ಲವರ್ಸ್ ಬಂದಿದ್ದೆಲ್ಲ ಇವ್ರಿಗೆ ಡ್ರಾಪ್ ಆಯಿತು. ಮತ್ತು ತಿರುಗಿ ಪ್ರಾಪರ್ ನ್ಯೂಟ್ರಿಷನ್ ಮ್ಯಾನೇಜ್ ಮಾಡಿದ್ರು, ಅದರಿಂದ ಇವರಿಗೆ ಸೆಕೆಂಡ್ ಸೆಟ್ಟಿಂಗು ಸಕ್ಸಸ್ಫುಲ್ಲಾಗಿ ಬಂದಿದೆ. ಈಗ ನಾವು ಇವ್ರ ತೋಟದಲ್ಲಿ ಈಗ ಏನು ಹೇಳ್ತೀವಿ ನಾವು, ಈಗ ಫ್ರೂಟ್ ಮೆಚುರಿಟಿ ಸ್ಟೇಜಲ್ಲಿ ಇದ್ದೀವಿ. ಈಗ 4 ತುಂಬಿದೆ. ಈಗ
ಫ್ರೂಟ್ ಡೆವಲಪ್ಮೆಂಟ್ ಆಯಿತು, ಈಗ ಮೆಚುರಿಟಿ ಸ್ಟೇಜಲ್ಲಿದ್ದೀವಿ ನಾವೀಗ. ಈ ಮೆಚುರಿಟಿ ಸ್ಟೇಜಲ್ಲಿ ನಾವು ಈಗ ಹೈ ಪೊಟ್ಯಾಶ್ ರಿಕ್ವೈರ್ಮೆಂಟ್ ಇರುತ್ತೆ ಗಿಡಕ್ಕೆ, ಮತ್ತು ಅದ್ರ ಜೊತೆಗೆ ಅದಕ್ಕೆ ತಕ್ಕಾದಂಥ ಅದರ್ ನ್ಯೂಟ್ರಿಯೆಂಟ್ಸ್ ಕೂಡ ರಿಕ್ವೈರ್ಮೆಂಟ್ ಇರುತ್ತೆ. ಮತ್ತು ತಿರುಗಿ ಈ ಸ್ಟೇಜಲ್ಲಿ ಏನಾಗುತ್ತೆ ಅಂತಂದರೆ ಲೋಡ್ ಜಾಸ್ತಿ ಬಿಟ್ಟಿರ್ತಾರೆ ಗಿಡದಲ್ಲಿ. ಈಗ ನಾವು ಒಂದು ಗಿಡಕ್ಕೆ 100 ಕಾಯಿ ಇಟ್ಕೊಳ್ಳಿ, ಇಲ್ಲ ಫಸ್ಟ್ನೇ ಬೆಳೆ ಆದರೆ 60ರಿಂದ 70 ಕಾಯಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವ್ರ ತೋಟದಲ್ಲೇ ತೊಗೊಳ್ಳಿ, ಈ ಗಿಡ ನೋಡಿ, ಇದರಲ್ಲಿ ಇದರಲ್ಲಿ 120-130 ಕಾಯಿಗಿಂತ ಜಾಸ್ತಿ ಕಾಯಿದೆ. ಇದರಲ್ಲಿ ಕಾಯಿ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂತಂದರೆ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಎಲೆ ಈ ರೀತಿ ನಮಗೆ ಬಿಳ್ಚ್ಕೊಳ್ಳುತ್ತೆ. ಇದರಿಂದ ಕಾಯಿಗೆ ನ್ಯೂಟ್ರಿಷನ್ ಸಪ್ಲೈ ಆಗುತ್ತೆ, ಓವರ್ ಎಕ್ಸ್ಟ್ರಾಕ್ಷನ್ ಆಗೋದ್ರಿಂದ ಗಿಡ ತನ್ನ ಸತ್ವವನ್ನೆಲ್ಲ ಕಳ್ಕೊಳ್ಳುತ್ತೆ. ಈ ಥರ ಸ್ಥಿತಿಯಲ್ಲಿ ನಾವು ಯಾವ ಥರ ಓವರ್ಕಮ್ ಮಾಡ್ಬೋದು ಅಂತಂದರೆ, ವೈಟ್ ರೂಟ್ ಆ್ಯಕ್ಟಿವೇಶನ್ ಫಸ್ಟು. ಗಿಡಕ್ಕೆ ನಾವು ಬಿಳಿ ಬೇರುಗಳೇನು ಹೇಳ್ತೀವಿ ಅದೇ ನಾವು ಕೊಡ್ತಕ್ಕಂಥ ಆಹಾರ ಮತ್ತು ನೀರನ್ನೆಲ್ಲ ಗಿಡಕ್ಕೆ ಒದಗಿಸ್ಕೊಡೋದು. ಅದನ್ನು ನಾವು ಫಸ್ಟ್ ಆ್ಯಕ್ಟಿವೇಟ್ ಮಾಡಬೇಕು. ಅದು ಆ್ಯಕ್ಟಿವೇಟ್ ಮಾಡೋದಕ್ಕೆ ನಾವು ಈಗ ಏನು ಹೇಳ್ತೀವಿ, ಬಯಾಲಜಿಕಲ್ಸ್, ಪ್ರಾಪರ್ ಯೂಸ್ ಆಫ್ ಬಯಾಲಜಿಕಲ್ಸ್. ನಮ್ಮ IIHRದು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಮು, ಇದು ಒಂದು ನೀವು ಕಲ್ಚರ್ ಮಾಡಿ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಮು ಎವ್ರಿ 15 ಡೇಸು ಈಗ ಒಂದು 3 ಟೈಮ್ಸ್ ಬಳಸೋದ್ರಿಂದ ನೀವೇನು ನ್ಯೂಟ್ರಿಯೆಂಟ್ಸ್ ಭೂಮಿಗೆ ಕೊಟ್ಟಿರ್ತೀರ ಅದು ಅಪ್ಟೇಕ್ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಇಂಡಿವಿಜುವಲ್ PSB ಏನು ಹೇಳ್ತೀವಿ, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಇದನ್ನು ಕೂಡ ಕಲ್ಚರ್ ಮಾಡಿ ಕೊಡ್ತಕ್ಕಂಥದ್ದು. ಎರಡನೇದು ಕಡಲೆಕಾಯಿ ಹಿಂಡಿ ಅಥವಾ ಹತ್ತಿ ಹಿಂಡಿ ಜೊತೆ ನೀವು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾನ ಕಲ್ಚರ್ ಮಾಡಿ ಕೊಡೋದ್ರಿಂದ ಈ ಮ್ಯಾಕ್ಸಿಮಮ್ ಪೊಟ್ಯಾಶ್ ಅಪ್ಟೇಕ್ ಆಗುತ್ತೆ. ಅದರಿಂದ ನಿಮಗೆ ಒಳ್ಳೆ ಪಿಗ್ಮೆಂಟೇಷನ್ನು, ಕಲರು ಮತ್ತು ಸೈಜು ಎರಡೂ ಸಿಗ್ತದೆ. ದಾಳಿಂಬೆಗೆ ಸೈಜು ಮತ್ತು ಕಲರ್ ಇದ್ದಾಗ ಮಾತ್ರ ನಿಮಗೆ ಒಳ್ಳೆ ಬೆಲೆ ಸಿಗ್ತದೆ ದಾಳಿಂಬೆಯಲ್ಲಿ. ಇಲ್ಲಿ ನೋಡ್ಬೋದು, ಇದೆಲ್ಲ ಆಲ್ರೆಡಿ ಈಗ 250 ಗ್ರಾಮ್ ಕಾಯಿ ಆಗಿದೆ. ನಾಲ್ಕನೇ ತಿಂಗಳಿದು. ನಾನು ಮತ್ತೆ ಈಗ ಇದು ಹಾರ್ವೆಸ್ಟಿಂಗ್ ಟೈಮಲ್ಲಿ ಒಂದು ವೀಡಿಯೋ ಮಾಡ್ತೀನಿ ಇದೇ ತೋಟದ್ದು. ನೀವು ಆವಾಗ ಚೇಂಜಸ್ ನೋಡ್ಬೋದು, ಈಗ 4ನೇ ತಿಂಗಳಿಂದ 6ನೇ ತಿಂಗಳಿಗೆ ಏನು ಚೇಂಜಸ್ ಆಗಿದೆ ಅಂತ. ಇವಾಗ ನೀವು ಇಲ್ಲಿ ನೋಡ್ಬೋದು, ಬೆಳೆ ಏನೋ ತುಂಬ ಚೆನ್ನಾಗಿ ಬೆಳೆದಿರ್ತೀವಿ. ಈ 4 ಮತ್ತು 5ನೇ ತಿಂಗಳಲ್ಲಿ ನೀವು ಗಮನಿಸ್ಬೋದು, ಕಾಯಲ್ಲಿ ರೈತರು ನಮ್ಮಲ್ಲಿ ಕೇಳ್ಕೊಂಡು ಬರ್ತಾರೆ, ಸರ್ ನಮ್ಮ ತೋಟದಲ್ಲಿ ಕಾಯಿ ಹೊಡಿತಾ ಇದೆ, ಏನು ಮಾಡೋದು, ಕ್ಯಾಲ್ಶಿಯಂ ಡಿಫಿಷಿಯನ್ಸಿನ, ಬೋರಾನ್ ಡಿಫಿಷಿಯನ್ಸಿನ ಅಂತ. ಈಗ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಈಗ ನಾವು ಫ್ರೂಟ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ನಾವು ಪ್ರಾಪರ್ ಸಪ್ಲಿಮೆಂಟು ಸ್ಟಾರ್ಟಿಂಗಿಂದ ಫ್ರೂಟ್ ಡೆವಲಪ್ಮೆಂಟ್ ಮೆಚುರಿಟಿವರೆಗೂ ಈಗ ಅದು ಏನು ಸೆಕೆಂಡ್ರಿ ಮತ್ತು ಪ್ರೈಮರಿ ನ್ಯೂಟ್ರಿಯೆಂಟ್ ಸಪ್ಲೈ ನಾವು ರೆಕಮೆಂಡ್ ಮಾಡ್ತಾ ಇರ್ತೀವಿ, ರೈತರು ಕೂಡ ಮಾಡ್ತಾ ಇರೋದು. ಆದಾಗ್ಯೂ ಕೂಡ ಅವ್ರಿಗೆ ಕಾಯಿ ಹೊಡೆಯೋ ಸಮಸ್ಯೆ ಇರ್ತದೆ. ಅದಕ್ಕೆ ಮೂಲ ಕಾರಣ ಏನಂತಂದರೆ, ಈ ಮುಳ್ಳಿರುತ್ತೆ ಗಿಡದಲ್ಲಿ, ಅದು ಎಲ್ಲೋ ಒಂದು ಕಾಯಿಗೆ ಟಚ್ ಆಗ್ತಾ ಇರುತ್ತೆ. ಈ ರೀತಿ ನೋಡ್ಬೋದು ಇಲ್ಲಿ ನೀವು. ಈ ಥರ ಮುಳ್ಳಿರೋದನ್ನ ನಾವು ಪ್ರೂನಿಂಗ್ ಮಾಡೋದ್ರಿಂದ ಈ ಸ್ಟೇಜಲ್ಲಿ ಈಗ 3.5 ತಿಂಗಳಿಂದ 4.5 ತಿಂಗಳು ಈ ಮಧ್ಯ ಈ ಮುಳ್ಳು ಪ್ರೂನಿಂಗ್ ಮಾಡೋದ್ರಿಂದ ನಮಗೆ ಕಾಯಿ ಮೇಲೆ ಮುಳ್ಳು ಹೊಡೆಯೋದು ಕಡಿಮೆ ಆಗ್ತದೆ. ಮತ್ತು ತಿರುಗಿ ನೀವು ನೋಡ್ಬೋದು, ಇಲ್ಲೂ ಕೂಡ ಅಷ್ಟೇ ಮುಳ್ಳು ತಾಗ್ತಾ ಇದೆ. ಅದರಿಂದ ಕಾಯಿ ನೋಡಿ, ಮುಳ್ಳು ತಾಗ್ತಾ ಇರೋದ್ರಿಂದ ಕಾಯಿ ಈಗ ಡ್ಯಾಮೇಜ್ ಆಗ್ತಾ ಇದೆ. ಈ ಥರ ನಾವು ಪ್ರೂನಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕ್ವಾಲಿಟಿ ಮೇಂಟೈನ್ ಮಾಡ್ಬೋದು. ಮತ್ತು ಈ ಕಾಯಿ ಹೊಡೆಯೋ ಸಮಸ್ಯೆಯಿಂದ ರೈತರು ತಮ್ಮ ಹಣ್ಣುಗಳನ್ನು ಕಾಪಾಡ್ಕೋಬೋದು. ಸಾಕಷ್ಟು ಜನ ರೈತರಿಗೆ ಮೊದಲನೇ ಬಾರಿ ದಾಳಿಂಬೆ ಬೆಳೆದಿರ್ತಾರೆ, ಯಾವ ಥರ ತಿನ್ನಿಂಗ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಮತ್ತು ತಿರುಗಿ ಎಷ್ಟು ಕಾಯಿ ಉಳಿಸ್ಕೊಬೇಕು ಅನ್ನೋದು ಕೂಡ ರೈತರಿಗೆ ಕರೆಕ್ಟಾಗಿ ಮಾಹಿತಿ ಇರೋಲ್ಲ. ಏನು ಮಾಡ್ತಾರೆ, ಈಗ ಸಾಕಷ್ಟು ಜನ ರೈತರಿಗೆ ಬೇರೆ, ಈಗ ಅವರು ಜೊತೆ ಇರ್ತಕ್ಕಂಥ ರೈತರು, ಬೇರೆ ರೈತರು ಆಂಥ್ರಾಕ್ನೋಸ್ ಬರುತ್ತೆ, ಸರ್ಕೋಸ್ಪರ ಬರುತ್ತೆ, ನಿಮ್ಮ ಕಾಯಿ ತೋಟದಲ್ಲಿ ಜಾಸ್ತಿ ಕಾಯಿ ಕೀಳಬೇಕಾಗುತ್ತೆ, ಈ ಕಾಯಿ ಕೀಳಬೇಡ ಅಂತಂದ್ಬಿಟ್ಟು ರೈತರನ್ನ ಅವರನ್ನು ಒಂದು ತಪ್ಪು ದಾರಿಗೆ ಇದು ಮಾಡಿ ಅದರಿಂದ ಅವರು ಕ್ವಾಲಿಟಿ ಹಣ್ಣು ಬೆಳೆಯೋಕ್ಕಾಗದೇ ಇರೋ ಥರ ಇದಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ತೋಟದಲ್ಲಿ ಈ ಗಿಡದಲ್ಲಿ ಆಲ್ರೆಡಿ ನಮಗೆ ಒಂದು 150 ಕಾಯಿ, 100ರಿಂದ 120 ಕಾಯಿ ಮೇಲೆ ಕಾಯಿದೆ. ಇದರಲ್ಲಿ ನಾವು ಯಾವ ಕಾಯಿ ನಾವು ತಿನ್ನಿಂಗ್ ಮಾಡಬೇಕಾಗುತ್ತೆ ಅಂದರೆ, ಕೊನೆಯಲ್ಲಿ ಲಾಸ್ಟ್ ಸೆಟ್ಟಿಂಗ್ ಬಂದಿರುತ್ತೆ. ಈ ಥರ ಕಾಯಿಗಳು ನೀವು ತೆಗೆಯೋದ್ರಿಂದ ಬೇರೆ ಕಾಯಿಗೆ ಫುಡ್ ಸಪ್ಲೈ ಜಾಸ್ತಿ ಆಗುತ್ತೆ. ಅದರಿಂದ ನಮಗೆ ಒಳ್ಳೆ ಕ್ವಾಲಿಟಿ ಹಣ್ಣು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಗಿಡ ಕೂಡ ಸ್ಟ್ರೆಸ್ಗೆ ಹೋಗೋದಿಲ್ಲ ಈ ಥರ ತಿನ್ನಿಂಗ್ ಮಾಡೋದ್ರಿಂದ. ನೋಡಿ ನೀವು, ಈ ಕಡ್ಡಿಯಲ್ಲಿ ನಮಗೆ ಹೆಚ್ಚು ಅಂತಂದರೆ ಈ ಕಡ್ಡಿ ತಡಿತಕ್ಕಂಥ ಲೋಡು ನಮಗೆ ಒಂದು 4ರಿಂದ 5 ಕಾಯಿ ತಡಿಬೋದು. ಇದರಲ್ಲಿ ಎಷ್ಟಿದೆ ಅಂತಂದರೆ, ಇದು ಒಂದೇ ಬಂಚಲ್ಲಿ ನಮಗೆ 1 2 3 4 5 6 7 8 9 10 ಕಾಯಿದೆ. ಇಲ್ಲಿ ನಮಗೆ ಆ ಸೈಜ್ ನೋಡಿ ನಮಗೆ ಕಾಯಿ ತೆಗೆಯೋದಕ್ಕೆ ಮನಸ್ಸಾಗೋದಿಲ್ಲ. ಆ ಕಾಯಿ ತೆಗೆದೇ ಹೋದ ಸಮಯದಲ್ಲಿ ನೀವು ಇಲ್ಲಿ ನೋಡ್ಬೋದು, ಎಲೆ ಯಾವ ಥರ ನಮಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತ.
ಗಿಡದಲ್ಲಿ ಬೇರೆ ಎಲೆ ಎಲ್ಲ ನಮಗೆ ಡಾರ್ಕ್ ಗ್ರೀನ್ ಇದೆ, ಬಟ್ ಈ ಕಡ್ಡಿಯಲ್ಲಿ ಮಾತ್ರ ಎಲೆ ನಮಗೆ ಇದು ಸ್ಟ್ರೆಸ್ ಆಗ್ತಾ ಇದೆ. ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ಇದು ಈಗ ಈ ಪ್ಲಾಟಲ್ಲಿ ನಮ್ಮದು 4 ತಿಂಗಳು ತುಂಬಿದೆ. ಬಟ್ 4 ತಿಂಗಳು ತುಂಬಿದ ಹಣ್ಣಿಗೆ ನೀವು ಅದರ ಒಳಗಡೆ ಇರ್ತಕ್ಕಂಥ ಬೀಜದ ಕಲರ್ ನೋಡ್ಬೋದು. ಈಗ ಈ ನಮ್ಮ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದ ದಾಳಿಂಬೆಗೆ ಯಾಕೆ ಬೆಲೆ ಅಂತಂದರೆ, ಈ ಹಣ್ಣಿನ ಒಳಗಡೆ ಏನು ಕಾಳುಗಳಿರ್ತದೆ ಇದ್ರದ್ದು ಕಲರಿಂದನೇ ನಮ್ಮ ಹಣ್ಣಿಗೆ ಬೆಲೆ. ಮತ್ತು ಪಿಗ್ಮೆಂಟೇಷನ್ ಕೂಡ ನೋಡ್ಬೋದು. ಈಗ ನಮ್ಮಲ್ಲಿ ಕೂಡ ಈ ಸತಿ ನೀವು ಗಮನಿಸಿರ್ಬೋದು 40 ಡಿಗ್ರಿಗೆ ಹೋಗಿತ್ತು ಟೆಂಪ್ರೇಚರು ಏನು ಬೇಸಿಗೆಯಲ್ಲಿ. ಈಗ ಆಲ್ರೆಡಿ 4 ಮಂತ್ ಸ್ಟೇಜ್ಗೆ ನಮಗೆ ಪಿಗ್ಮೆಂಟೇಷನ್ ನೋಡಿ, ಕಲರ್ ನೋಡಿ ಹಣ್ಣು ಯಾವ ಥರ ಇದೆ. ನಮ್ಮ ಭೂಮಿಗಳೆಲ್ಲ ಇಲ್ಲಿ ಪೊಟ್ಯಾಶ್ ರಿಚ್ ಇರೋದ್ರಿಂದ ನಮಗೆ ಕಲರು ಮತ್ತು ಪಿಗ್ಮೆಂಟೇಷನ್ನು ಭಾಳ ಚೆನ್ನಾಗಿ ಬರ್ತದೆ. ಅದಕ್ಕೆ ನಮ್ಮ ದಾಳಿಂಬೆಗೆ ನಮ್ಮ ಭಾರತದಲ್ಲಿ ಹೆಚ್ಚು ಡಿಮ್ಯಾಂಡ್ ಇದೆ.